ಹಾಯ್ ನಮಸ್ತೆ ಎಲ್ಲರಿಗೂ ಇನ್ಫಾ ಮೀಡಿಯಾ ಜಗತ್ತು ಚಾನಲಿನ ಮತ್ತೊಂದು ವಿಡಿಯೋಗೆ ಸುಸ್ವಾಗತ. ಸ್ನೇಹಿತರೆ, ಇವತ್ತಿನ ಒಂದು ವಿಡಿಯೋದಲ್ಲಿ ಚಿನ್ನ ಮತ್ತು ಬೆಳ್ಳಿಯನ್ನು ಖರೀದಿ ಮಾಡೋಕ್ಕೆ ಹೊರಟಿದ್ರೆ ಸ್ನೇಹಿತರೆ, ಈ ಮಾಹಿತಿಯನ್ನು ತಿಳ್ಕೊಂಡು ಖರೀದಿ ಮಾಡಿ ಅಂತಲೇ ಹೇಳ್ಬೋದು. ಚಿನ್ನದ ಬೆಲೆ ಕುಸಿಯುತ್ತದೆ ಎಂದು ನಿರೀಕ್ಷಿಸುತ್ತಿದ್ದವರಿಗೆ ಇತ್ತೀಚೆಗೆ ದೊಡ್ಡ ಮಟ್ಟದ ಏರಿಕೆ ಆಘಾತಕಾರಿ ಸುದ್ದಿಯಾಗಿದೆ ಸ್ನೇಹಿತರೆ. ಇಂದು ಜುಲೈ 3ನೇ ತಾರೀಕು ಸ್ನೇಹಿತರೆ. ಬಂಗಾರ ಮತ್ತು ಚಿನ್ನದ ಬೆಲೆ ಎಷ್ಟಿದೆ, ತಜ್ಞರ ಅಭಿಪ್ರಾಯವೇನು, ಇನ್ನು ಪ್ರಮುಖ ನಗರಗಳಲ್ಲಿ ಚಿನ್ನದ ದರ ಎಷ್ಟಿದೆ, ಯಾವ ನಗರಗಳಲ್ಲಿ ಚಿನ್ನ ಮತ್ತು ಬೆಳ್ಳಿಯ ದರ ಕಡಿಮೆ ಬೆಲೆಗೆ ಸಿಗಲಿದೆ, ಟೋಟಲ್ ಇನ್ಫಾರ್ಮೇಷನ್ನ ಇದೇ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ. ಇದನ್ನೆಲ್ಲ ತಿಳ್ಕೋಬೇಕು ಅಂದರೆ ಎಲ್ಲೂ ಕೂಡ ವಿಡಿಯೋನ ಸ್ಕಿಪ್ ಮಾಡಬಾರ್ದು. ಅಂದರೆ ವಿಡಿಯೋನ ಕಟ್ ಮಾಡಿ ನೋಡಿದ್ರೆ ಫುಲ್ ಇನ್ಫಾರ್ಮೇಷನ್ ಅರ್ಥ ಆಗಲ್ಲ ಸ್ನೇಹಿತರೆ. ಸೊ ಹಾಗಾಗಿ ಎಲ್ಲ ವಿಡಿಯೋದಲ್ಲೂ ತಿಳಿಸ್ತಾ ಇರ್ತೀನಿ. ಮೊದಲಿಂದ ಕೊನೆ ತನಕ ವಿಡಿಯೋನ ವಾಚ್ ಮಾಡಿ. ವಿಡಿಯೋದಲ್ಲಿ ಒಳ್ಳೆ ಮಾಹಿತಿ ಸಿಕ್ಕಿದ್ದಲ್ಲಿ ತಪ್ಪದೆ ವಿಡಿಯೋಗೊಂದು ಲೈಕ್ ಕೊಟ್ಟು, ಇನ್ನೂ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ದೇ ನೋಡ್ತಿದ್ರೆ ದಯವಿಟ್ಟು ಇನ್ಫಾರ್ಮೇಡಿಯಾಗೆ ಸಬ್ಸ್ಕ್ರೈಬ್ ಆಗಿ ಪ್ರತಿನಿತ್ಯ ಗೋಲ್ಡ್ ಮತ್ತು ಸಿಲ್ವರ್ ಅಪ್ಡೇಟ್ನ ತಿಳಿಸ್ಕೊಡ್ತೀನಿ. ಇದರ ಜೊತೆಗೆ ಸ್ನೇಹಿತರೆ, ನಿಮ್ಮ ರಾಶಿ ಭವಿಷ್ಯದ ಬಗ್ಗೆ ತಿಳ್ಕೋಬೇಕು ಅನ್ನೋ ಇಂಟ್ರೆಸ್ಟ್ ಇದ್ದರೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಆಗ್ಬೋದು. ಓಕೆ, ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡಿದ್ದೀರಾ ಅವ್ರಿಗೆ ಥ್ಯಾಂಕ್ ಯು ಸೋ ಮಚ್ ಅಂತ ಹೇಳ್ತಾ ತಡ ಮಾಡೋದು ಬೇಡ, ವಿಡಿಯೋದ ಕಡೆ ಗಮನ ಕೊಟ್ಬಿಡೋಣ. ಸ್ನೇಹಿತರೆ, ಸಾಕಷ್ಟು ಜನ ಚಿನ್ನ ಕೊಳ್ಳುವುದಕ್ಕೆ ಚಿನ್ನದ ಬೆಲೆ ಕುಸಿಯುತ್ತದೆ ಎಂದು ನಿರೀಕ್ಷಿಸುತ್ತಿದ್ದವರಿಗೆ ಇತ್ತೀಚೆಗೆ ದೊಡ್ಡ ಮಟ್ಟಕ್ಕೆ ಏರಿಕೆಯಾಗಿರೋದು ಆಘಾತಕಾರಿ ಸುದ್ದಿಯಾಗಿದೆ ಅಂತಲೇ ಹೇಳ್ಬೋದು. ಬಂಗಾರದ ಬೆಲೆ ಗಮನಾರ್ಹವಾಗಿ ಏರಿದ್ದು ಇದು ಹಲವರಿಗೆ ಚಿಂತೆಯನ್ನು ಉಂಟು ಮಾಡಿದೆ ಸ್ನೇಹಿತರೆ. ಇದೇ ಸಂದರ್ಭದಲ್ಲಿ ಚಿನ್ನದ ಬೆಲೆ ಒಂದೇ ದಿನದಲ್ಲಿ 11,400 ರೂಪಾಯಿ ಏರಿಕೆ ಕಂಡಿದೆ. ಹಾಗಿದ್ರೆ ಪ್ರಸ್ತುತ ಚಿನ್ನದ ಬೆಲೆ ಎಷ್ಟಿದೆ ಎಂಬುದು ಎಲ್ಲರ ತಿಳಿದುಕೊಳ್ಳಲು ಬಯಸುವ ಪ್ರಶ್ನೆಯಾಗಿದೆ. ಇದೇ ರೀತಿಯ ಎಲ್ಲ ಮಾಹಿತಿಗಾಗಿ ಸ್ನೇಹಿತರೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಆಗಿ. ಇನ್ನು ಆಧುನಿಕ ಯುಗದಲ್ಲಿ ಚಿನ್ನದ ಮಹತ್ವ. ಚಿನ್ನವು ಆಭರಣಗಳಿಗೆ ಮಾತ್ರ ಸೀಮಿತವಾಗಿಲ್ಲ ಸ್ನೇಹಿತರೆ. ಇದನ್ನು ಹಲವಾರು ಎಲೆಕ್ಟ್ರಾನಿಕ್ ಸಾಧನಗಳು ತಯಾರಿಕೆಯಲ್ಲಿ ಬಳಸಲಾಗುತ್ತದೆ. ಮೊಬೈಲ್ ಫೋನ್ಗಳು, ಕಂಪ್ಯೂಟರ್ಗಳು ಮತ್ತು ಇತರ ತಾಂತ್ರಿಕ ಸಾಧನಗಳ ತಯಾರಿಕೆಗೆ ಚಿನ್ನ ಅಗತ್ಯವಿರುತ್ತದೆ. ಇದರ ಬೇಡಿಕೆ ನಿರಂತರವಾಗಿ ಹೆಚ್ಚಾಗುತ್ತಿರುವುದರಿಂದ ಬೆಲೆಯೂ ಕೂಡ ಏರುತ್ತಿದೆ ಎಂದು ತಜ್ಞರು ವಿವರಿಸುತ್ತಾರೆ. ಇಂತಹ ಪರಿಸ್ಥಿತಿಯಲ್ಲಿ ಚಿನ್ನದ ಬೆಲೆ ಒಂದೇ ದಿನದಲ್ಲಿ 11,400 ರೂಪಾಯಿ ಏರಿದ್ದು ದೊಡ್ಡ ಸುದ್ದಿಯಾಗಿದೆ ಸ್ನೇಹಿತರೆ. ಚಿನ್ನದ ಬೆಲೆಯಲ್ಲಿ ಏರಿಕೆಗಳ ಕಾರಣ ಏನು ಅನ್ನೋದನ್ನ ನೋಡ್ತಾ ಹೋಗೋಣ. ಮೊದಲನೇದಾಗಿ ಸ್ನೇಹಿತರೆ, ಭಾರತೀಯರಿಗೆ ಚಿನ್ನವು ಕೇವಲ ಆಭರಣವಲ್ಲ, ಬದಲಾಗಿ ಆರ್ಥಿಕ ಸುರಕ್ಷತೆಯ ಸಾಧನವೂ ಆಗಿದೆ. ಇನ್ನು ತುರ್ತು ಸಂದರ್ಭಗಳಲ್ಲಿ, ತೊಂದರೆಯ ಸಂದರ್ಭಗಳಲ್ಲಿ, ಸಮಸ್ಯೆಗಳ ಸಂದರ್ಭದಲ್ಲಿ ಚಿನ್ನವನ್ನು ಅಡವಿಡುವುದು ಅಥವಾ ಮಾರುವುದು ಸಾಮಾನ್ಯ ಪದ್ಧತಿ. ಆದರೆ ಇತ್ತೀಚಿನ ದಿನಗಳಲ್ಲಿ ಚಿನ್ನದ ಬೆಲೆ ಗಗನಕ್ಕೇರಿದ್ದು ಸ್ನೇಹಿತರೆ ಬಡ ಮತ್ತು ಮಧ್ಯಮ ವರ್ಗದ ಜನರಿಗೆ ಹಣಕಾಸಿನ ಒತ್ತಡವನ್ನು ಉಂಟು ಮಾಡಿದೆ. ಇನ್ನು ಬೆಂಗಳೂರಿನಲ್ಲಿ 24 ಕ್ಯಾರೆಟ್ ಶುದ್ಧ ಚಿನ್ನದ ಬೆಲೆ ಪ್ರತಿ 10 ಗ್ರಾಮ್ಗೆ ಎಷ್ಟಿದೆ ಅಂದರೆ 10 ಗ್ರಾಮ್ಗೆ 1,140 ರೂಪಾಯಿ ಏರಿಕೆಯಾಗಿದೆ ಸ್ನೇಹಿತರೆ. ಇನ್ನು 100 ಗ್ರಾಮ್ ಚಿನ್ನದ ಬೆಲೆ ಸ್ನೇಹಿತರೆ 22 ಕ್ಯಾರೆಟ್ ಚಿನ್ನದ ಬೆಲೆ ಪ್ರತಿ 10 ಗ್ರಾಮ್ಗೆ ಎಷ್ಟು ಏರಿಕೆಯಾಗಿದೆ, ಇನ್ನು ವರದಿ ಏನನ್ನ ತಿಳಿಸಿದ್ದಾರೆ, ತಜ್ಞರ ವರದಿ ಏನಿದೆ ಅನ್ನೋದನ್ನು ಟೋಟಲ್ ಇನ್ಫಾರ್ಮೇಷನ್ನ ನೋಡ್ತಾ ಹೋಗೋಣ. ಇನ್ನು ಶೀಘ್ರದಲ್ಲೇ ಆಭರಣ ಚಿನ್ನದ ಬೆಲೆ 1,00,000 ರೂಪಾಯಿ ಮುಟ್ಟುವ ಸಾಧ್ಯತೆ ಇದೆ ಅಂತಲೇ ಹೇಳ್ಬೋದು. ಹಾಗಿದ್ರೆ ಬೆಳ್ಳಿಯ ಬೆಲೆಯಲ್ಲೂ ಕೂಡ ಏರಿಕೆ ಸ್ನೇಹಿತರೆ. ಚಿನ್ನದ ಜೊತೆಗೆ ಬೆಳ್ಳಿ ಬೆಲೆಯು ಗಮನಾರ್ಹವಾಗಿ ಏರಿದೆ. ಒಂದೇ ದಿನದಲ್ಲಿ ಪ್ರತಿ 1 kg ಬೆಳ್ಳಿಯ ಬೆಲೆ 2,300 ರೂಪಾಯಿ ಏರಿಕೆಯಾಗಿದೆ ಸ್ನೇಹಿತರೆ. ಹಾಗಿದ್ರೆ 1 ಗ್ರಾಮ್ ಬೆಳ್ಳಿಯ ಬೆಲೆ ಎಷ್ಟಿದೆ, 1 kg ಬೆಳ್ಳಿಯ ಬೆಲೆ ಎಷ್ಟಿದೆ ಅನ್ನೋದನ್ನ ನೋಡ್ತಾ ಹೋಗೋಣ. ಈ ರೀತಿಯ ಬೆಲೆ ಏರಿಕೆಗಳು ಬಂಗಾರ ಮತ್ತು ಬೆಳ್ಳಿ ಖರೀದಿದಾರರಿಗೆ ಹೊಸ ಆತಂಕವನ್ನು ನೀಡಿದೆ ಅಂತಲೇ ಹೇಳ್ಬೋದು. ಇನ್ನು ಬೆಲೆಗಳು ಯಾವಾಗ ಕುಸಿಯುತ್ತವೆ ಎಂಬುದನ್ನು ನಿರೀಕ್ಷಿಸುವುದು ಮಾತ್ರ ಇಂದಿನ ಪರಿಸ್ಥಿತಿಯಲ್ಲಿ ಸಾಧ್ಯವಾಗಿದೆ ಅಂತಲೇ ಹೇಳ್ಬೋದು. ಇನ್ನು ತಜ್ಞರ ಅಭಿಪ್ರಾಯದ ಪ್ರಕಾರ ಮುಂದಿನ ಆಷಾಢ ಮುಗಿಯುವ ಒಳಗೆ ಸ್ನೇಹಿತರೆ ಚಿನ್ನದ ದರ ಕಡಿಮೆಯಾಗಲಿದೆ. ಆವಾಗ ಖರೀದಿ ಮಾಡಿ. ಇಂದಿನ ದಿನಗಳಲ್ಲಿ ಚಿನ್ನವನ್ನು ಖರೀದಿ ಮಾಡಬೇಡಿ. ಹೂಡಿಕೆ ಮಾಡೋರಿಗೆ ಇದೊಂದು ಸಲಹೆ ಅಂತಲೇ ಹೇಳ್ಬೋದು. ಹೂಡಿಕೆ ಮಾಡುವವರು ಮಾಡಬಹುದು, ಆದರೆ ಚಿನ್ನವನ್ನು ಕೊಳ್ಳಬೇಕಾದ್ರೆ ಆದಷ್ಟು ಮಧ್ಯಮ ವರ್ಗದವರಿಗೆ ಸ್ನೇಹಿತರೆ ಚಿನ್ನವನ್ನು ಕೊಳ್ಳುವುದಕ್ಕೆ ತುಂಬಾ ಕಷ್ಟ ಆಗ್ತದೆ.
ಅಂಥವರಿಗೆ ತಜ್ಞರ ಅಭಿಪ್ರಾಯವೇನು ಅಂದರೆ ಸ್ನೇಹಿತರೆ, ಇನ್ನು 1 ತಿಂಗಳಲ್ಲಿ ಸ್ನೇಹಿತರೆ ಚಿನ್ನದ ದರ ಕಡಿಮೆಯಾಗಲಿದೆ, ಆವಾಗ ಖರೀದಿ ಮಾಡಿ. ಈವಾಗ ಚಿನ್ನ ಖರೀದಿ ಮಾಡುವುದಕ್ಕೆ ಸೂಕ್ತ ಸಮಯವಲ್ಲ ಎಂದು ತಜ್ಞರ ಅಭಿಪ್ರಾಯವನ್ನು ತಿಳಿಸಿದ್ದಾರೆ ಸ್ನೇಹಿತರೆ. ಇನ್ನು ಸ್ನೇಹಿತರೆ, ಚಿನ್ನ ಯಾವಾಗಲೂ ಜಾಸ್ತಿ ಇರುತ್ತೆ, ಆದರೆ ಖರೀದಿ ಮಾಡುವವರು ಕೂಡ ಚಿನ್ನ ಎಷ್ಟೇ ಜಾಸ್ತಿ ಆದ್ರೂ ಕೂಡ ಖರೀದಿ ಮಾಡುವವರ ಸಂಖ್ಯೆನೂ ಕೂಡ ಅತಿ ಹೆಚ್ಚಾಗಿರುತ್ತದೆ ಅಂತಲೇ ಹೇಳ್ಬೋದು. ಸೊ ಹಾಗಾಗಿ 24 ಕ್ಯಾರೆಟ್ ಮತ್ತು 22 ಕ್ಯಾರೆಟ್ 18 ಕ್ಯಾರೆಟ್ ಚಿನ್ನದ ದರ ಎಷ್ಟಿದೆ, ಇನ್ನು ಎಷ್ಟು ಬದಲಾವಣೆಗಳು ಆಗಲಿದೆ ಅಂತಂದರೆ ಎಷ್ಟು ಜಾಸ್ತಿ ಆಗಿದೆ ನಿನ್ನೆಗೆ ಹೋಲಿಕೆಯನ್ನು ಮಾಡಿದರೆ ಅನ್ನೋದನ್ನ ನೋಡ್ತಾ ಹೋಗೋಣ. ಮೊದಲನೇದಾಗಿ ಮೈಸೂರು ಮತ್ತು ಬೆಂಗಳೂರಿನಲ್ಲಿ ಸ್ನೇಹಿತರೆ ಚಿನ್ನದ ದರ ಈ ರೀತಿ ಇದೆ ಅಂತಲೇ ಹೇಳ್ಬೋದು. ಇಂದು 24 ಕ್ಯಾರೆಟ್ 1 ಗ್ರಾಮ್ ಚಿನ್ನದ ಬೆಲೆಯಿಂದ 100 ಗ್ರಾಮ್ ಚಿನ್ನದ ಬೆಲೆ ತನಕ ಹೇಳ್ತೀನಿ ಸ್ನೇಹಿತರೆ. 1 ಗ್ರಾಮು 9,933 ಇಂದಿನ ಬೆಲೆ, ನಿನ್ನೆಯ ಬೆಲೆ 9,889 ಅಂದರೆ 44 ರೂಪಾಯಿ ಜಾಸ್ತಿಯಾಗಿದೆ ಸ್ನೇಹಿತರೆ ನಿನ್ನೆಗೆ ಹೋಲಿಕೆಯನ್ನು ಮಾಡಿದರೆ. ಇನ್ನು 8 ಗ್ರಾಮ್ಗೆ 79,464 ಹಿಂದಿನ ಬೆಲೆ, ನಿನ್ನೆಯ ಬೆಲೆ 79,112 ಅಂದರೆ 352 ರೂಪಾಯಿ ಜಾಸ್ತಿಯಾಗಿದೆ. ಇನ್ನು 10 ಗ್ರಾಮ್ ಚಿನ್ನದ ಬೆಲೆಗೆ 99,330 ಇಂದಿನ ಬೆಲೆ, ಇನ್ನು ನಿನ್ನೆಯ ಬೆಲೆ 98,890 ನಿನ್ನೆಯ ಬೆಲೆ. ನಿನ್ನೆಗೆ ಹೋಲಿಕೆಯನ್ನು ಮಾಡಿದರೆ ಇಂದು 440 ರೂಪಾಯಿ ಜಾಸ್ತಿಯಾಗಿದೆ. ಇನ್ನು 100 ಗ್ರಾಮ್ಗೆ 9,93,300 ಹಿಂದಿನ ಬೆಲೆ, ನಿನ್ನೆಯ ಬೆಲೆ 9,88,900 ಅಂದರೆ ಬರೋಬ್ಬರಿ 4,400 ರೂಪಾಯಿ ಜಾಸ್ತಿಯಾಗಿದೆ ಸ್ನೇಹಿತರೆ. ಕೆಲವೇ ದಿನಗಳಲ್ಲಿ ಸ್ನೇಹಿತರೆ ಲಕ್ಷ ದಾಟುವ ಚಾನ್ಸ್ ಹೆಚ್ಚಿದೆ ಅಂತಲೇ ಹೇಳ್ಬೋದು. ಇಂದು 22 ಕ್ಯಾರೆಟ್ ಆಭರಣ ಚಿನ್ನದ ಬೆಲೆ ಎಷ್ಟಿದೆ ಅನ್ನೋದನ್ನ ನೋಡೋದಾದರೆ 1 ಗ್ರಾಮ್ಗೆ ಇಂದಿನ ಬೆಲೆ 9,105 ರೂಪಾಯಿ, ನಿನ್ನೆಯ ಬೆಲೆ 9,065 ರೂಪಾಯಿ, 40 ರೂಪಾಯಿ ಬದಲಾವಣೆಯನ್ನು ನೀವು ನೋಡ್ತಾ ಇರ್ಬೋದು. ಇನ್ನು 8 ಗ್ರಾಮ್ಗೆ 72,840 ಹಿಂದಿನ ಬೆಲೆ, ನಿನ್ನೆಯ ಬೆಲೆ 72,520 ಅಂದರೆ 320 ರೂಪಾಯಿ ಜಾಸ್ತಿ ಆಗಿದೆ. ಇನ್ನು 10 ಗ್ರಾಮ್ಗೆ 91,050 ಇಂದಿನ ಬೆಲೆ, ನಿನ್ನೆಯ ಬೆಲೆ 90,650 ಅಂದರೆ 400 ರೂಪಾಯಿ ಜಾಸ್ತಿಯಾಗಿದೆ. ಇನ್ನು 100 ಗ್ರಾಮ್ ಬೆಲೆ ಸ್ನೇಹಿತರೆ 9,10,500 ಹಿಂದಿನ ಬೆಲೆ, ನಿನ್ನೆಯ ಬೆಲೆ 9,06,000 6,500 ಸ್ನೇಹಿತರೆ ಅಂದರೆ 4,500 ಜಾಸ್ತಿಯಾಗಿದೆ 22 ಕ್ಯಾರೆಟ್ 100 ಗ್ರಾಮ್ಗೆ. ಇಂದು 18 ಕ್ಯಾರೆಟ್ ಚಿನ್ನದ ದರವನ್ನು ನೋಡೋದಾದರೆ 18 ಕ್ಯಾರೆಟಲ್ಲೂ ಕೂಡ ಸ್ನೇಹಿತರೆ ಜಾಸ್ತಿಯಾಗಿದೆ. 1 ಗ್ರಾಮ್ಗೆ ಹಿಂದಿನ ಬೆಲೆ 7,450, ನಿನ್ನೆಯ ಬೆಲೆ 7,417 ಅಂದರೆ 33 ರೂಪಾಯಿ ಜಾಸ್ತಿಯಾಗಿದೆ. ಇನ್ನು 8 ಗ್ರಾಮ್ಗೆ 59,600 ಹಿಂದಿನ ಬೆಲೆ, ನಿನ್ನೆಯ ಬೆಲೆ 59,336 ಅಂದರೆ 244 ರೂಪಾಯಿ ಜಾಸ್ತಿಯಾಗಿದೆ. 10 ಗ್ರಾಮ್ಗೆ 74,500 ಹಿಂದಿನ ಬೆಲೆ 18 ಕ್ಯಾರೆಟ್ ಚಿನ್ನ, ಇನ್ನು ನಿನ್ನೆಯ ಬೆಲೆ 74,170 ಅಂದರೆ 330 ರೂಪಾಯಿ ಜಾಸ್ತಿಯಾಗಿದೆ ಸ್ನೇಹಿತರೆ. ಇನ್ನು 100 ಗ್ರಾಮ್ಗೆ 7,45,000 ಹಿಂದಿನ ಬೆಲೆ, ನಿನ್ನೆಯ ಬೆಲೆ 7,41,700 ಅಂದರೆ 3,300 ರೂಪಾಯಿ ಜಾಸ್ತಿಯಾಗಿದೆ. ಇನ್ನು ಅದೇ ರೀತಿ ಪ್ರಮುಖ ನಗರಗಳಲ್ಲೂ ಕೂಡ ಚಿನ್ನದ ದರ ಜಾಸ್ತಿಯಾಗಿದೆ ಸ್ನೇಹಿತರೆ. ಅದರಲ್ಲೂ ಕೂಡ ಬೆಳ್ಳಿಯ ಬೆಲೆ ಕೂಡ ಜೊತೆಗೆ ಜಾಸ್ತಿಯಾಗಿದೆ ಅಂತಲೇ ಹೇಳ್ಬೋದು. ಬೆಳ್ಳಿ, ಪ್ಲಾಟಿನಮ್ ಎಲ್ಲವೂ ಕೂಡ ಜಾಸ್ತಿಯಾಗಿದೆ ಸ್ನೇಹಿತರೆ. ಇನ್ನು ಆಷಾಢ ಮುಗಿಯೋ ಒಳಗೆ 1,00,000 ದಾಟುವ ಚಾನ್ಸಸ್ ಇದೆ. ಇನ್ನು ತಜ್ಞರ ಅಭಿಪ್ರಾಯದ ಪ್ರಕಾರ ಆಷಾಢ ಮುಗಿಯುವಷ್ಟರಲ್ಲಿ ಚಿನ್ನದ ದರ ಸ್ವಲ್ಪ ಕಡಿಮೆಯಾಗಲಿದೆ, ಆವಾಗ ಖರೀದಿ ಮಾಡಿ ಅಂದ್ಬಿಟ್ಟು ತಿಳಿಸ್ತಾ ಇದ್ದಾರೆ. ಇನ್ನು ಬೆಳ್ಳಿಯ ಬೆಲೆಯನ್ನು ನೋಡೋದಾದರೆ ಇಂದಿನ ಬೆಳ್ಳಿಯ ಬೆಲೆ ಬೆಂಗಳೂರು ಮತ್ತು ಮೈಸೂರಿನಲ್ಲಿ ಸ್ನೇಹಿತರೆ ಈ ರೀತಿ ದರ ಇದೆ ಅಂತಲೇ ಹೇಳ್ಬೋದು. ಇಂದಿನ ಬೆಲೆ 1 ಗ್ರಾಮ್ಗೆ 111 ರೂಪಾಯಿ ಇದೆ, ನಿನ್ನೆಯ ಬೆಲೆ 110 ರೂಪಾಯಿ ಇದೆ, 1 ರೂಪಾಯಿ ಬದಲಾವಣೆಯನ್ನು ನೋಡ್ತಾ ಇರ್ಬೋದು. ಇನ್ನು 8 ಗ್ರಾಮ್ಗೆ 888 ಹಿಂದಿನ ಬೆಲೆ, ನಿನ್ನೆಯ ಬೆಲೆ 880 ಅಂದರೆ 8 ರೂಪಾಯಿ ಜಾಸ್ತಿಯಾಗಿದೆ. 10 ಗ್ರಾಮ್ಗೆ 1,110 ಹಿಂದಿನ ಬೆಲೆ, ನಿನ್ನೆಯ ಬೆಲೆ 1,100 ಅಂದರೆ 10 ರೂಪಾಯಿ ಜಾಸ್ತಿಯಾಗಿದೆ. 1 kg ಬೆಳ್ಳಿಯ ಬೆಲೆ ಸ್ನೇಹಿತರೆ 1,11,000 ಹಿಂದಿನ ಬೆಲೆ, ನಿನ್ನೆಯ ಬೆಲೆ 1,00,000
10,000 ಆಗಿದೆ ಸ್ನೇಹಿತರೆ. ಇನ್ನು ಪ್ರಮುಖ ನಗರಗಳಲ್ಲೂ ಕೂಡ ಚಿನ್ನ ಮತ್ತು ಬೆಳ್ಳಿಯ ದರ ಜಾಸ್ತಿ ಇದೆ ಅಂತಲೇ ಹೇಳ್ಬೋದು. ಸೊ ಹಾಗಾಗಿ ಈ ದಿನಗಳು ಚಿನ್ನ ಮತ್ತು ಬೆಳ್ಳಿಯನ್ನು ಖರೀದಿ ಮಾಡುವುದಕ್ಕೆ ಮಧ್ಯಮ ವರ್ಗದವರಿಗೆ ಸೂಕ್ತವಲ್ಲ ಅಂತ ತಜ್ಞರು ಅಭಿಪ್ರಾಯವನ್ನು ತಿಳಿಸಿದ್ದಾರೆ. ಇನ್ನು ನಿಮ್ಮ ಇಚ್ಛೆಗೆ ಬಿಟ್ಟಿದ್ದು ಸ್ನೇಹಿತರೆ. ಆದರೆ ಪ್ರತಿನಿತ್ಯ ಅಪ್ಡೇಟ್ನ ತಿಳ್ಕೊಂಡು ಚಿನ್ನ ಮತ್ತು ಬೆಳ್ಳಿಯನ್ನು ಖರೀದಿ ಮಾಡುವುದು ಸೂಕ್ತ ಅಂತ ಹೇಳ್ತಾ ನಾನು ವಿಡಿಯೋನ ಎಂಡ್ ಮಾಡ್ತಾ ಇದ್ದೀನಿ. ಇವತ್ತಿನ ಒಂದು ವಿಡಿಯೋ ಇಷ್ಟ ಆಗಿದ್ದಲ್ಲಿ, ಒಳ್ಳೆಯ ಮಾಹಿತಿ ಸಿಕ್ಕಿದ್ದಲ್ಲಿ ತಪ್ಪದೆ ವಿಡಿಯೋಗೊಂದು ಲೈಕ್ ಕೊಟ್ಟು ಇನ್ನೂ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ದೇ ನೋಡ್ತಿದ್ರೆ ದಯವಿಟ್ಟು ಇನ್ಫಾರ್ಮಿಡಿಯಾಗೆ ಸಬ್ಸ್ಕ್ರೈಬ್ ಆಗಿ ಹೆಚ್ಚು ಫ್ಯಾಮಿಲಿಗೆ, ಫ್ರೆಂಡ್ಸ್ಗೆ ಮತ್ತು ಯಾರೆಲ್ಲ ಚಿನ್ನ ಬೆಳ್ಳಿಯನ್ನು ಖರೀದಿ ಮಾಡಬೇಕು ಅಂದ್ಕೊಂಡಿದ್ದಾರೆ ಅವ್ರಿಗೆ ಈ ಅಪ್ಡೇಟ್ನ ತಿಳಿಸಿ ಅಂತ ಹೇಳ್ತಾ ಮತ್ತೊಂದು ವಿಡಿಯೋ ಜೊತೆ ಮತ್ತೊಂದು ಹೊಸ ಅಪ್ಡೇಟಲ್ಲಿ ಸಿಗ್ತೀನಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.